ನಮಸ್ಕಾರ ಪ್ರೀತಿ ವೀಕ್ಷಕರೇ. ತುಂಬ ದೊಡ್ಡ ಸಮಸ್ಯೆ ಮಕ್ಕಳನ್ನ ಓದಿಸೋದು ಹೇಗೆ. ಅವ್ರು ಓದೋದೇ ಇಲ್ಲ, ಅವ್ರಿಗೆ ನೆನಪಿನ ಶಕ್ತಿನೇ ಇಲ್ಲ, ಆಮೇಲೆ ಹೇಳಿದ ಮಾತು ಕೇಳಲ್ಲ, ಬರೆಯೋದಿಲ್ಲ. ಎಸ್, ಇದು ಕೂಡ ನನ್ನ ದೊಡ್ಡ ಸಮಸ್ಯೆನೇ. ಬಟ್ ನಾನು ಇದಕ್ಕೆ ಕೆಲವೊಂದು ಪರಿಹಾರಗಳನ್ನ ಕಂಡುಕೊಂಡಿದ್ದೀನಿ ಈ 3 ವರ್ಷದಲ್ಲಿ. ಅವು ಏನೇನು, ನಾನೇನೇನು ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ, ಅದು ಹೇಗೆ ವರ್ಕೌಟ್ ಆಗ್ತಿದೆ, ಎಷ್ಟು ಚೆನ್ನಾಗಿ ವರ್ಕೌಟ್ ಆಗ್ತಿದೆ, ಅದ್ರ ಮೇಲೆ ನಾನು ಇವತ್ತು ಸ್ವಲ್ಪ ಪಾಯಿಂಟ್ಸ್ನ ತಗೊಂಡು ಬಂದಿದ್ದೀನಿ. ಅದು ನಿಮಗೂ ಉಪಯೋಗ ಆಗುತ್ತೆ. ನೋಡೋಣ ಅದು ಏನೇನು ಅಂತ. ಫ್ರೆಂಡ್ಸ್, ಈ ವಿಷಯ ಇದೆಯಲ್ಲ, ಇದು ಬಹಳ ಕಾಂಪ್ಲಿಕೇಟೆಡ್. ಎಲ್ಲರಿಗೂ ಇದು ಒಂದೇ ಥರ ಅಪ್ಲೈ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಮಗುನೂ ಡಿಫ್ರೆಂಟ್. ಈ ಮಾತು ಕೇಳೋ ಮಗು ಹೌದು ಅಂತ ತಿಳ್ಕೊಂಡು ಮಾಡುವಂಥ ಮಗು ಅಂದರೆ ತುಂಬ ಪುಣ್ಯವಂತರು. ಗೊತ್ತಲ್ಲ ಇವತ್ತಿನ ಮಕ್ಕಳು ಹೇಗೆ ಅಂತಂದರೆ ನಮಗಿಂತ ತುಂಬ ಬುದ್ಧಿವಂತರು, ತುಂಬ ಜಾಣರು. ಅವರಲ್ಲಿ ಪ್ರಶ್ನೆಗಳಿದ್ದಾವೆ, ಅವ್ರಿಗೆ ಸ್ವಾತಂತ್ರ್ಯ ಮನೋಭಾವ ಇದೆ. ಆಮೇಲೆ ಅವ್ರಿಗೆ ಸ್ವಲ್ಪ ಬುದ್ಧಿನೂ ಜಾಸ್ತಿ ಇದೆ ಅಂತಂದರೆ ನಿಮ್ಗೆ ನಿಜವಾಗ್ಲೂ ಅವ್ರು ಓದಿಸೋದು ದೊಡ್ಡ ಕಷ್ಟ ಅಲ್ವಾ. ಸೊ ಅಂತಹ ಮಕ್ಕಳಿದ್ರೂ ನಾವು ಕೆಲವೊಂದು ವಿಷಯವನ್ನು ಅಳವಡಿಸ್ಕೊಳ್ಳೋದ್ರಿಂದ ಉತ್ತಮವಾಗಿ ಓದುವ ಅಭ್ಯಾಸವನ್ನು ಕಲಿಯುವ ಅಭ್ಯಾಸವನ್ನು ರೂಢಿಸ್ಬೋದು. ಪ್ರತಿದಿನ ಮಗುವಿನ ಜೊತೆ ಅರ್ಧ ಗಂಟೆ ಆಟ ಆಡುವಂಥದ್ದು. ಎಸ್, ಇದು ಬಹಳ ಪರಿಣಾಮಕಾರಿ. ಜೊತೆ ನಮಗಂತೂ ಕಷ್ಟ. ಅದರಲ್ಲೂ ಒಂದು ಹಂತ ದಾಟಿದ ಮೇಲೆ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡೋದು ಕಷ್ಟ. ಬಟ್ ಆದ್ರೂ ನಾವು ಆ ಮಗುವಿಗೆ ಆಸಕ್ತಿ ಇರುವ ಯಾವುದೇ ವಿಷಯದಲ್ಲಿ ಅರ್ಧ ಗಂಟೆ ಸಮಯ ಇಟ್ಕೊಂಡು ಕಳೆಯೋದ್ರಿಂದ ಮಗು ನಾವು ಹೇಳಿದ ನಮ್ಮ ರೂಟಿಗೆ ಬರುತ್ತೆ. ಈ ಬುದ್ಧಿವಂತ ಮಕ್ಕಳು ನಮ್ಮ ಕಂಟ್ರೋಲಿಗೆ ಬರ್ತಾರೆ. ಎಸ್, ಅಮ್ಮ ಏನೋ ಹೇಳ್ಕೊಡ್ತಾಳೆ, ಅಮ್ಮನ ಜೊತೆ ನಾವು ಓದ್ಬೋದು ಅನ್ನುವ ಮನಸ್ಥಿತಿಗೆ ಬರ್ತಾರೆ. ಇದರ ನೆಕ್ಸ್ಟ್ ಸ್ಟೆಪ್ ಏನು? ಒಂದೇ ಸಮಯಕ್ಕೆ ಈ ಅರ್ಧ ಗಂಟೆ ಇದೆಯಲ್ಲ, ಈ ಅರ್ಧ ಗಂಟೆ ಪ್ರತಿದಿನ ಅದೇ ಸಮಯಕ್ಕೆ ಇರಬೇಕು. ಆಮೇಲೆ ಅದಾದ ತಕ್ಷಣವೇ ಓದಿಸೋದಕ್ಕೆ ಕೂರಿಸ್ಬಿಡ್ಬೇಕು, ಬರ್ಸೋದಕ್ಕೆ ಕೂರಿಸ್ಬಿಡ್ಬೇಕು. ಒಂದೇ ಸಮಯಕ್ಕೆ ಆ ಪ್ರತಿದಿನದ ರುಟೀನನ್ನು ರೂಢಿ ಮಾಡಿಸೋದು ಭಾಳ ಮುಖ್ಯ. ಮೂರನೇದೇನು ಅಂತಂದರೆ ಸುಲಭವಾದ ಹೋಮ್ವರ್ಕು, ಸುಲಭವಾದ ವಿಷಯದೊಂದಿಗೆ ಶುರು ಮಾಡೋದು. ಫಸ್ಟಿಗೆ ಕಷ್ಟ ಇರುವಂಥದ್ದು, ತುಂಬ ಸಮಯ ತಗೊಳ್ಳುವಂಥದ್ದು, ಈ ವಿಷಯಗಳನ್ನ ಟಚ್ ಮಾಡಬೇಡಿ. ಆರಂಭದಲ್ಲಿ ಸುಲಭವಾದ ವಿಷಯದೊಂದಿಗೆ, ಸುಲಭವಾದ ಆಸಕ್ತಿಯೊಂದಿಗೆ ತುಂಬ ಅಯ್ಯೋ ಇದು ಚೆನ್ನಾಗಿದೆ, ನನಗೆ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ ಅಂತಾರೆ ಒಂದು ಮಕ್ಳಿಗೆ ಕನ್ನಡ ಇಷ್ಟ, ಒಂದು ಮಕ್ಳಿಗೆ ಇಂಗ್ಲೀಷ್ ಇಷ್ಟ, ಒಂದು ಮಗುವಿಗೆ ಇನ್ಯಾವುದೋ ಇಷ್ಟ. ಸೊ ಯಾವ್ದು ಇಷ್ಟ ಆಗುತ್ತೆ ಮಗುವಿಗೆ, ಆ ಇಷ್ಟವಾದ ವಿಷಯದೊಂದಿಗೆ ಶುರು ಮಾಡಿ. ಯಾವತ್ತು ಕಡಿಮೆ ಇದೆ, ಯಾವುದು ಸುಲಭವಾಗಿದೆ, ಆ ಹೋಮ್ವರ್ಕ್ನೊಂದಿಗೆ ಶುರು ಮಾಡಿ. ಇದರಿಂದ ಮಗು ರೆಡಿ ಆಗುತ್ತೆ, ಇನ್ನು ಖುಷಿಯಿಂದ ಬೇಗ ಮುಗಿಯುತ್ತೆ ಹೋಮ್ವರ್ಕು ಅಥವಾ ಓದುವುದು. 4ನೇದು ಏನಂದರೆ ಕಷ್ಟ ಇರೋವಂಥದ್ದು, ನಿಧಾನವಾಗಿ ಮಾಡುವಂಥದ್ದು, ಸಮಯ ತೆಗೆದುಕೊಳ್ಳುವಂಥದ್ದು, ಸ್ವಲ್ಪ ಬೇಜಾರು ಅಂತ ಅನ್ನುವ ವಿಷಯ, ಇದನ್ನೇ 2ನೇ ಪ್ರಿಯಾರಿಟಿಯಲ್ಲಿ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಫಸ್ಟಿಗೆ ಬೇಗ ಮುಗಿಸಿರೋ ಆತ್ಮವಿಶ್ವಾಸ ಖುಷಿನಲ್ಲಿ ಮಗು 2ನೇದು ಕ್ಯಾಚ್ ಮಾಡಿಬಿಡುತ್ತೆ. ಅವಾಗ ಆ ವಿಷಯನೂ ಆ ಮಗುವಿಗೆ ಸುಲಭ ಅಂತ ಅನ್ಸೋಕೆ ಶುರುವಾಗುತ್ತೆ. ಕಷ್ಟ ಎಲ್ಲ ಹೋಗ್ಬಿಟ್ಟು ತಲೆಯಲ್ಲಿ ಇದನ್ನು ನಾನು ಮಾಡ್ಬೋದು, ಅದು ಎಷ್ಟು ಚೆನ್ನಾಗಿ ಮಾಡಿದೆ, ಇದನ್ನು ನಾನು ಮಾಡ್ಬಿಡ್ತೀನಿ ಅನ್ನುವ ಉತ್ಸಾಹದಲ್ಲಿ ಅದರ ಪರ್ಫಾರ್ಮೆನ್ಸ್ ರೇಟ್ ಜಾಸ್ತಿ ಆಗುತ್ತೆ. 5ನೇದೇನಂತಂದರೆ ಸೂಕ್ತವಾದ ಪರಿಸರ. ನಿಮ್ಮಲ್ಲಿ ಟಿವಿ ಒದರ್ತಾ ಇದೆ, ಆಮೇಲೆ ಯಾರೋ ಗಲಾಟೆ ಮಾಡ್ತಾ ಇದ್ದಾರೆ, ಇನ್ಯಾವುದೋ ಮಗು, 2 ಮಕ್ಕಳಿದ್ದಾರೆ, ಒಬ್ಬ ಮಗು ನೀವು ಓದಿಸ್ತಾ ಇದ್ದೀರಾ, ಇನ್ನೊಂದು ಮಗು ಆಟ ಆಡ್ತಾ ಇದೆ ಅಂತಂದರೆ ಈ ಮಗು ಓದೋದಿಲ್ಲ. ಇಬ್ಬರನ್ನೂ ಕೂರಿಸ್ಬೇಕಾಗುತ್ತೆ. ಆಮೇಲೆ ಇನ್ನೊಬ್ರು ಮನೇಲಿ ಯಾರೋ ದೊಡ್ಡವ್ರು ಮಾತಾಡ್ತಾ ಇರ್ತಾರೆ, ಹೇಳಿದ ಮಾತು ಕೇಳಲ್ಲ, ಇಂಥದ್ದೆಲ್ಲ ಇದ್ರೆ ಆ ಮಗು ಡಿಸ್ಟ್ರಾಕ್ಷನ್ ಜಾಸ್ತಿ ಮಗುವಿಗೆ. ಅವಾಗ ಏನಾಗುತ್ತೆ, ನಿಮ್ಮ ಓದಿಸುವ ಕೆಲಸಕ್ಕೆ ನೀರು ಬೀಳುತ್ತೆ, ತಣ್ಣೀರು ಇದ್ದಂಗೆ ಆಗುತ್ತೆ. ಅದ್ರ ಬದಲು ಒಂದು ರೂಮಲ್ಲೋ, ಒಂದು ಶಾಂತವಾದ ಸ್ಥಳದಲ್ಲಿ ಮಗುವಿಗೆ ಏಕಾಗ್ರತೆಗೆ ಕುಂದು ಬರದಂತೆ ನೋಡಿಕೊಳ್ಳುವಂತಹ ಜಾಗದಲ್ಲಿ, ಒಳ್ಳೆ ಪರಿಸರದಲ್ಲಿ ನೀವು ಓದಿಸೋದು ಬಹಳ ಪರಿಣಾಮಕಾರಿ. ಲಾಸ್ಟ್ನೇದೇನಂತಂದರೆ ನೀವು ಓದೋದು. ಏನು ಮೇಡಮ್ ನಾವೆಲ್ಲ ಓದಿಲ್ವಾ ಸ್ಕೂಲಲ್ಲಿ, ಕಾಲೇಜಲ್ಲಿ, ಈಗ ಯಾರು ಹೊಸದೆಲ್ಲ ಹೇಳ್ತೀರಪ್ಪ ಅಂತ ಕೇಳಬೇಡಿ. ಯಾಕಂದರೆ ನೀವು ಓದ್ತೀರಾ ಅಂತಂದರೆ ಮಗು ಓದುತ್ತೆ, ನೀವು ಮೊಬೈಲ್ ನೋಡ್ತೀರಾ ಅಂದರೆ ಅದು ಮೊಬೈಲ್ ನೋಡುತ್ತೆ, ನೀವೇನು ಮಾಡ್ತೀರಾ ಅದು ಮಾಡುತ್ತೆ. ನಿಮಗೆ ಕೆಲಸ ಮುಖ್ಯನಾ, ಅದು ಕೆಲಸ ಮಾಡುತ್ತೆ.
ಒಟ್ಟಿನಲ್ಲಿ ನಿಮ್ಮನ್ನು ಗೊತ್ತಿದ್ದೋದ ಫಾಲೋ ಮಾಡ್ತಾ ಇರುತ್ತೆ ಮಗು. ಆದ್ರಿಂದ ನಿಮ್ಗೆ ಆ ಮಗು ಓದಬೇಕು ಏನೋ ಸಾಧಿಸ್ಬೇಕು ಅಂತಿದ್ರೆ ನೀವು ಕೆಲಸ ಮಾಡಿ ಸಾಧಿಸೋದಕ್ಕೆ ಶುರು ಮಾಡಿ, ನೀವು ಓದೋದಕ್ಕೆ ಶುರು ಮಾಡಿ, ನೀವು ಬರೆಯೋದಕ್ಕೆ ಶುರು ಮಾಡಿ, ಅದು ಅದನ್ನೇ ಫಾಲೋ ಮಾಡುತ್ತೆ. ಇದು 100% ವರ್ಕ್ ಆಗುವಂತಹ ಪರಿಹಾರ ಸೂತ್ರ. ಇದರಲ್ಲಿ ಯಾವುದೇ ಅನುಮಾನನೇ ಬೇಡ. ಇದನ್ನೆಲ್ಲ ಅಳವಡಿಸ್ಕೊಂಡು ನಿಮ್ಮ ಮಗುವಿಗೆ ಚೆನ್ನಾಗಿ ಓದಿಸಿ. ಮತ್ತೆ ಇನ್ನು ಯಾವ್ಯಾವ ವಿಷಯ ಹೆಂಗೆ ಓದೋದು ಅದಕ್ಕೆ ನನ್ನದೇ ಸಪ್ರೇಟ್ ಆದ ಇದೆ, ಅಲ್ಲಿ ನಾನು ಅದೆಲ್ಲ ಹೇಳಿದ್ದೀನಿ. ಅದರ ಹೆಸರು ಕ್ಷೀರಧಾರಿ ಅಕಾಡೆಮಿ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟರೆ ಬರುತ್ತೆ. ಅದನ್ನು ನಿಮ್ಮ ಮಗುವಿಗೆ ತೋರಿಸಿ ನೀವು ನೋಡಿ ವಿಷಯನ ಮನೆ ಪಾಠ ಇಲ್ಲದೇ ಟ್ಯೂಷನಿಗೆ ಕಳಿಸ್ತಾರೆ ಹೆಂಗೆ ಯಾವ ವಿಷಯನ ಹೆಂಗೆ ಓದೋದು, ಎಕ್ಸಾಮಿಗೆ ಹೆಂಗೆ ತಯಾರು ಮಾಡೋದು ಅದನ್ನೆಲ್ಲ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದು ನಿಮಗೆ ಹೆಲ್ಪ್ ಆಗುತ್ತೆ. ಉಳಿದಂತೆ ನಿಮ್ಮ ಮಗುವಿಗೆ ಹೇಗೆ ಓದಿಸ್ಬೇಕು ಅನ್ನೋದಕ್ಕೆ ಇಷ್ಟು ಸೂತ್ರನ ಅಳವಡಿಸ್ಕೊಂಡು ಬನ್ನಿ. ಫಸ್ಟಿಗೆ ಒಂದೇ ಸಾರಿಗೆ ಮಾಡಿಲ್ಲ ಅಂತಂದರೆ ಬೈದು ಬಿಡಬೇಡಿ. ನಿಧಾನಕ್ಕೆ ಇವತ್ತು ಒಂದು ಸಬ್ಜೆಕ್ಟ್ ಮುಗಿಸ್ರೆ ನಾಳೆ 2 ಸಬ್ಜೆಕ್ಟ್ ಮುಗಿಸ್ಲಿ, ನಾಡ್ದು 3ನೇ ಸಬ್ಜೆಕ್ಟು, ಇದೇ ಥರ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಾ ಹೋಗಲಿ. ಅದಕ್ಕೆ ಸುಸ್ತಾಯಿತು ಅಂತಂದರೆ ನೀವು ಬಿಟ್ಬಿಡಿ. ಸುಸ್ತಾಗಿ ಇನ್ನೂ ಓದು ಹೊಡೆದ್ಬಿಡ್ತೀನಿ ನೋಡು, ಓದು ಅಂತೆಲ್ಲ ಓದಿಸ್ಬೇಡಿ. ನಿಧಾನಕ್ಕೆ ಅದರ ಸಬ್ಜೆಕ್ಟ್ ಕವರೇಜ್ ಏನಿರುತ್ತೆ ಅದು ಜಾಸ್ತಿ ಮಾಡಿಸ್ತಾ ಅದಕ್ಕೆ ಆಸಕ್ತಿ ಬರೋ ಥರ ನೋಡ್ಕೊಳ್ಳಿ. ಆಸಕ್ತಿಯಿಂದ ವಿಮುಖ ಆಗೋ ಥರ ಬರೆಯೋದು, ಹೊಡೆಯೋದು, ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋದು, ಆಮೇಲೆ ಅಷ್ಟು ಮಾಡು ಇಷ್ಟು ಮಾಡು ಅಂತ ಒತ್ತಡ ಹೇಳೋದು, ಈ ಥರ ಈ ಟೆಸ್ಟಲ್ಲಿ ಇಷ್ಟು ಸ್ಕೋರ್ ಬರಲೇಬೇಕು, ಇಲ್ಲಾಂದರೆ ನೀನು 4 ಅಥವಾ ಏನೋ ಒಟ್ಟಲ್ಲಿ ಆ ಮಗುವಿಗೆ ಒತ್ತಡ ಹಾಕೋದು ಮಾಡಬೇಡಿ. ಯಾಕೆಂದರೆ ಎಜುಕೇಷನ್ ಇಸ್ ಎ ಮ್ಯಾರಥಾನ್, ನಾಟ್ 1 ಡೇ ಮ್ಯಾಚ್. ಇವತ್ತು ಫೇಲ್ ಆಗ್ತಿರೋ ಮಗು ಇನ್ನು IAS ಮಾಡ್ಬೋದು, ಯಾರಿಗೆ ಗೊತ್ತು? ಅಥವಾ ಈ ಟಾಪಲ್ಲಿ ಬರ್ತಿರೋ ಮಗು ನಾಳೆ ಏನು ಮಾಡದೆ ಎಲ್ಲೋ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಇಟ್ಸ್ ಅ ಬಿಗ್ ಜರ್ನಿ. ಸೊ ಹಾಗಾಗಿ ಇವತ್ತೇ ನಿಮ್ಮ ಮಗುವಿನ ಭವಿಷ್ಯವನ್ನು ನಿರ್ಧರಿಸಿ, ನೀವು ಪ್ಯಾನಿಕ್ ಆಗಬೇಡಿ, ಆ ಮಗುವಿಗೂ ತ್ರಾಸ ಕೊಡಬೇಡಿ. ನಿಧಾನಕ್ಕೆ ಮಗು ಅರಳಲಿ, ಅದು ಹೂವಿದ್ದಾಗೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಿದ್ದೀನಿ. ಇದು ನಿಮಗೆ ಇಷ್ಟ ಆಗಿದೆ ಹೌದು ಅಂತ ಅನಿಸುತ್ತೆ, ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಇಂತಹ ಮಾಹಿತಿಗಾಗಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ. ಇದರಿಂದ ನಿಮಗೂ ಲಾಭ, ನನಗೂ ಲಾಭ. ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.